ರಂಗಿನಾಟ ಹೋಳಿ ಹುಣ್ಣಿಮೆಗೆ ನಗರದ ವಿವಿಧೆಡೆ ಮಣ್ಣಿನ ಕಾಮರತಿ ಮೂರ್ತಿಗಳನ್ನು ಹಲವು ದಶಕಗಳಿಂದ ತಯಾರಿಸುತ್ತಿದ್ದಾರೆ. ಹಲವು ದಿನಗಳಿಂದ ಮೂರ್ತಿ ತಯಾರಿಕೆಯಲ್ಲಿ ಕಲಾವಿದರು ತೊಡಗಿದ್ದಾರೆ. ಕಾಮರತಿ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶ ನೀಡುತ್ತಿದ್ದಾರೆ. ಬೇಡಿಕೆ ಅನುಗುಣವಾಗಿ ತಯಾರಿಕೆ ಮಾಡುತ್ತಿದ್ದಾರೆ. ಹೀಗಾಗಿ ಮಣ್ಣಿನ ಕಾಮರತಿ ಮೂರ್ತಿಗಳಿಗೆ ಬಣ್ಣ ಹಚ್ಚುತ್ತಿದ್ದಾರೆ. ಜಿಲ್ಲೆಯಲ್ಲಿ ಹೋಳಿ ಹುಣ್ಣಿಮೆಗೆ ಕಟ್ಟಿಗೆ ಕಾಮಣ್ಣನೊಂದಿಗೆ ಅವಳಿ ನಗರಗಳಾದ ಗದಗ್, ಬೆಟಗೇರಿಯಲ್ಲಿ ವಿಶೇಷ ಎನ್ನುವಂತೆ ಕಾಮರತಿ ಮಣ್ಣಿನ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸುವ ಸಂಪ್ರದಾಯ ಇದೆ. ಹೀಗಾಗಿ ಕಳೆದ 1 ತಿಂಗಳಿಂದ ಬೆರಳೆಣಿಕೆಯಷ್ಟು ಕಲಾವಿದರು ಅವಳಿ ನಗರದಲ್ಲಿ ಕಾಮರತಿ ಮೂರ್ತಿಗಳಿಗೆ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ. ಅವಳಿ ನಗರದಲ್ಲಿ ಹೋಳಿ ಹಬ್ಬದ ನಿಮಿತ್ತ ಪ್ರತಿಷ್ಠಾಪನೆಯಾಗುವ ಕಾಮರತಿ ಮೂರ್ತಿ ತಯಾರಿಕೆ 1 ತಿಂಗಳ ಪೂರ್ವದಿಂದಲೇ ನಡೆಯುತ್ತದೆ. ಮಣ್ಣು ಹದಗೊಳಿಸಿ ಬೇಡಿಕೆಗೆ ತಕ್ಕಂತೆ 1 ಅಡಿಯಿಂದ ಗರಿಷ್ಠ 2 ಅಡಿ ಎತ್ತರದ ಮೂರ್ತಿಗಳನ್ನು ಕಲಾವಿದರು ತಯಾರಿಸುತ್ತಾರೆ. ಸಾಂಪ್ರದಾಯಿಕ ಮೂರ್ತಿಗಳಿಗೆ ಹೆಚ್ಚಾಗಿ ಹಳದಿ, ಬಿಳಿ, ನೀಲಿ ಬಣ್ಣ ಬಳಸಲಾಗುತ್ತದೆ. ಅವಳಿ ನಗರದ ಅಂದಾಜು 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕಾಮರತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ.